ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಚಿಕನ್ ಕೈಮಾ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ. ಅದಕ್ಕೆ ಬಾಣಲಿಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ದೊಡ್ಡ ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಟೈಮಲ್ಲೇ 4 ಟೊಮೆಟೊ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕ ಕತ್ತಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಗ್ಯಾಪ್ನಲ್ಲಿ ಬೆಳ್ಳುಳ್ಳಿ 1 ಹಿಡಿಯಷ್ಟು ಮೆಣಸು, ಜೀರಿಗೆ, 2 ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲನೂ ನೀಟಾಗಿ ಒಂದ್ಸತಿ ಹಸಿ ವಾಸನೆ ಹೋಗೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗ್ಬೇಕಂತ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಫುಲ್ಲಿ ಕೂಲ್ ಡೌನ್ ಆದಮೇಲೆ ತಣ್ಣಗಾದ್ಮೇಲೆ ಒಂದು ದೊಡ್ಡ ಜಾಡಲ್ಲಿ ಅದನ್ನೆಲ್ಲ ಸೇರಿಸ್ಕೊಂಡು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ವಿಡಿಯೋದಲ್ಲಿ ಕಾಣೋ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಒಂದು ಸಪ್ರೇಟಾಗಿ ಜಾಡಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣಸು ಮಸಾಲೆನ ಮಡಗಿದ್ದೀನಿ. ಅದಕ್ಕೆ ಬೋನ್ಲೆಸ್ ಚಿಕನ್ನ ಫಸ್ಟೇ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಅದಕ್ಕೆ 2.5 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ನಾನು ವೀಡಿಯೋಗೆ ಮುಂಚೆನೇ ಕಡಲೆ ಹಿಟ್ಟನ್ನು ರುಬ್ಬಿ ಮಡ್ಕೊಂಡಿದ್ದೆ. ಪೌಡರ್ ಮಡ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಅದು ಯಾವ ಥರ ಪೇಸ್ಟ್ ಆಗೈತೆ ಅಂತ. ಈ ರೀತಿ ಆದಾಗ ಒಂದೇ ಒಂದು ಮೊಟ್ಟೆ ತೊಗೊಂಡು ಹೊಡೆದ್ಬಿಟ್ಟು ಅದನ್ನು ಒಂದು ಕಂಟೈನರ್ಗೆ ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಒಂದಕ್ಕೊಂದು ನಾದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಉಂಡೆ ನೀಟಾಗಿ ಆಗಿಲ್ಲ ಅಂದರೆ ಸಿಕ್ಕೈತೆ ಅಂದರೆ ನೀವು ಎಷ್ಟು ಅಷ್ಟು ಅಳತೆ ತಕ್ಕಂಗೆ ಸ್ವಲ್ಪನೇ ಕಡಲೆ ಹಿಟ್ಟು ಸೇರಿಸ್ಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ನೋಡಿ ಉಂಡೆ ಮಾಡ್ಕೊಂಡ ನಂತರ ಅದಕ್ಕೆ ಮಾಡ್ಕೊಂಡಿರೋ ಮಸಾಲೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದೊಂದು ತಟ್ಟೆಯಲ್ಲಿ ಏರ್ ಡ್ರೈ ಆಗೋ ಥರ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಏರ್ ಡ್ರೈ ಥರ ಹಾಕ್ಕೊಳ್ತಾರೆ ಉಂಡೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅದು ಯಾವುದೇ ಥರ ಕ್ರ್ಯಾಕ್ ಆಗಲ್ಲ, ಸೀಲ್ಡ್ ಬಿಟ್ಕೊಳ್ಳಲ್ಲ. ಮತ್ತು ಸಾಂಬಾರು ಕುದಿಯೋ ಟೈಮಲ್ಲಿ ಉಂಡೆಗಳನ್ನ ಹಾಕಿದ್ರೆ ಯಾವುದೇ ಥರ ಹೊಡೆಯೋದಿಲ್ಲ. ನೋಡಿ ನಾನು ಯಾವ್ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಯಾವ ಥರ ಮಾಡೋ ರೀತಿ ಇದೇ ಥರ ನೀವು ವೀಡಿಯೋದಲ್ಲಿ ನೋಡಿ ಮಾಡಿರೋ ಥರ ಅದೇ ನೀಟಾಗಿ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಏರ್ ಡ್ರೈ ಮಾಡ್ಕೋಬೇಕು. ಏರ್ ಡ್ರೈ ಅಂದರೆ ಸುಮ್ಮನೆ ಜಸ್ಟ್ ಅದನ್ನು ಉಂಡೆ ಮಾಡ್ಕೊಂಡು ಪ್ಲೇಟಲ್ಲಿ ಮಡಿಕೋಬೇಕು ಅಂತ. ಆದಮೇಲೆ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೆ. ಅದರಲ್ಲಿ ಬೋನು ವಿತ್ ಬೋನ್ಲೆಸ್ 2 ಸಪ್ರೇಟ್ ಮುಂಚೆನೇ ಮಾಡ್ಕೊಂಡಿದ್ದೆ. ಈಗ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಅದು ಚಿಟಪಟ ಬೇಕಾದ್ರೆ ಎಣ್ಣೆನೇ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಯಾಪಲ್ಲಿ 4-5 ಬೆಳ್ಳುಳ್ಳಿ ಎಳ್ಸ್ತಾ ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಾಡ್ಕೊಂಡಿರುವಂಥ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೋನ್ ಇರುವಂಥ ಚಿಕನ್ ಅಂದರೆ ಮಿಕ್ಸಿಯಲ್ಲಿ ಆಗದೇ ಇರುವಂಥ ಬೋನಿರೋ ಚಿಕನ್ನ ನೀಟಾಗಿ ಹಾಕ್ಕೊಂಡು ಅದಕ್ಕೆ ತಕ್ಕನಷ್ಟು ನೀರು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಅನ್ನೋ ಥರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಳಸ್ತಾ ಇರುವಂಥ ವೇದಾಂತ್ ಅವರ ಚಿಕನ್ ಫ್ರೈ ಮಸಾಲ. ಇದು ತುಂಬ ಫ್ಲೇವರಿಂಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಮಸಾಲ ಪೌಡರ್ಸ್ ತುಂಬ ಚೆನ್ನಾಗಿದೆ. ಕಬಾಬು, ಬಿರಿಯಾನಿ ಎಲ್ಲನೂ ನಾನು ಇವ್ರದ್ರಲ್ಲೇ ಬಳಸೋದು. ಸೊ ಇದು ಅವರೇ ಕಂಪ್ನಿ ಅವರ ಪೆಪ್ಪರ್ ಪೌಡ್ರ್ ಇತ್ತು. ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಮೇಲೆ ಈ ಹಂತದಲ್ಲಿ ನೋಡಿ ಯಾವ ಥರ ಕುದಿ ಬರ್ತೈತೆ ಆವಾಗ 3 ವಿಷಲ್ ಬಿಡ್ತಾ ಇದ್ದೀನಿ. 3 ವಿಷಲ್ ಬಿಟ್ಟ ನಂತರ ಅದು ಮತ್ತೆ ಸಪ್ರೇಟಾಗಿ ಮಾಡಿಕೊಂಡು ನೀಟಾಗಿ ಒಂದೊಂದೇ ಇಳಿಸ್ತಾ ಇದ್ದೀನಿ. ನೋಡಿ ಅದು ಯಾವ ಥರ ಕುದಿ ಬರುತ್ತೋ 3 ವಿಷಲ್ ಬಿಟ್ಟ ಮೇಲೇ ಮತ್ತೆ ನೀವು ಗ್ಯಾಸ್ ಆನ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಸೊ ನೋಡಿ ನಾನು ಯಾವ ಥರ ಒಂದು ಉಂಡೆನೂ ಬೀಳೋದಿಲ್ಲ. ನೀವು ಈ ಥರ ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಏರ್ ಡ್ರೈ ಆಗೋ ಥರ ಮಾಡಿದರೆ ಒಂದು ಉಂಡೆನೂ ಬೀಳೋದಿಲ್ಲ. ನೀವು ಮೇಲಿಂದ ಕೆಳಗಡೆ ನೋಡಿ ಸೈಡಲ್ಲಿ ನೀವು ನೋಡ್ಬೋದು, ಅಲ್ಲಾಡ್ಸ್ಕೊಳ್ಬೋದು. ಒಂಚೂರು ಉಂಡೆ ಬೀಳೋದಿಲ್ಲ. ಇದಾದಮೇಲೆ ಒಂದು 10 to 15 ಮಿನಿಟ್ಸ್ ನಿಮಗೆ ಮುಚ್ಚಿಬಿಡಬೇಕು. ವಿಸಿಲ್ ಬಿಡಬಾರ್ದು. ಒಂದು 10 to 15 ಮಿನಿಟ್ಸ್ ಬೇಯಿಸಬೇಕು. ನೋಡಿ 10 to 15 ಮಿನಿಟ್ಸ್ ಬೆಂದ ನಂತರ ಚಿಕನ್ ಕೈಮಾ ರೆಡಿ. ಈ ಥರ ಮಟನ್ ಕೈಮಾನು ರೆಡಿ ಆಗುತ್ತೆ. ನೀವು ಮಟನ್ ಕೈಮಾನು ಮಾಡಬೇಕು, ನಾವು ಮಾಡಿ ತೋರಿಸಿ ಅಂತ ಅಂದರೆ ಕಮೆಂಟಲ್ಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಇದು ಅನ್ನ ಜೊತೆ, ಮುದ್ದೆ ಜೊತೆ, ಇಲ್ಲ ಚಪಾತಿ ಜೊತೆ, ನಾಷ್ಟ ಜೊತೆ ತಿನ್ನೋಕ್ಕೆ ರೆಡಿ. ನಾನು ಅನ್ನದಲ್ಲಿ ತಿಂತಾಯಿದ್ದೀನಿ ನೋಡಿ.